ನಮಸ್ಕಾರ ರೀ. ಇವತ್ತು ಹೊನ್ನೂರು ಗ್ರಾಮದ ಮಡ್ಡಿ ಪ್ಲಾಟ್ನೊಳಗೆ ಸುಮಾರು 3 ತಿಂಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಭಾಳ ಗಂಭೀರ ಆಗೈತಿ. ಆದರೂ ಹಿಂಗಟ್ಟು ಸರಿಸಾಡ್ಕೊತ ಬಂದೀವಿ. ತಾಲೂಕಾ ಆಫೀಸರ್ಗಳಿಗೆ ಭೇಟಿ ಆದ್ವಿ, ಎಲ್ಲರಿಗೂ ಭೇಟಿ ಆದ್ವಿ. ಸಂಬಂಧಪಟ್ಟ ಇಲಾಖೆಯಿಂದ ಅನುದಾನ ಬಂದೈತಿ. ತಕ್ಷಣ ಹಳೆ ಬೋರ್ವೆಲ್ಲನ್ನು ಫ್ಲಶಿಂಗ್ ಮಾಡಿಸ್ಕೊಟ್ಟು ಅದನ್ನು ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಂತ ಹೇಳಿದರು. ಅದರೊಳಗೆ ಕ್ರಿಯಾಯೋಜನೆಯೊಳಗೂ ಇಟ್ಕೊಂಡಿದ್ರು ಅದನ್ನು. ಆದರೆ ಈ ವಾರದಾಗ ಬೋರಿಂದ ಅದನ್ನು ಫ್ಲಶಿಂಗ್ ಮಾಡಿ ಕೊಡ್ತೀವತ್ತಂದವರು ಈಗ ಅದನ್ನು ತೆಗೆದ ಬೇರೆ ಊರಿಗೆ ಶಿಫ್ಟಿಂಗ್ ಮಾಡ್ತಾರಂದ್ರೆ ಇವತ್ತು ಆಡಳಿತ ಯಾವ ರೀತಿ ದುರ್ಲಭ ಆಗಿತ್ತಪ್ಪ ಅಂದ್ರೆ ಇವತ್ತು ಮಡ್ಡಿ ಪ್ಲಾಟ್ ಅಂದರೆ ಅಲರ್ಜಿ ಆಗೈತಿ ಇವ್ರಿಗೆ ಎಲ್ಲರಿಗೆ. ಆ ರೀತಿ ನೆಗ್ಲೆಕ್ಟ್ ಮಾಡಕತ್ತಾರು. ಇಲ್ಲಿರ್ತಕ್ಕಂಥ ಅನುದಾನನ ಹೊನ್ನೂರು ಮಡ್ಡಿ ಪ್ಲಾಟಿಗೆ ಇರ್ತಕ್ಕಂಥ ಅನುದಾನ ತೆಗೆದಿಟ್ಟು ಬೇರೆ ಕ್ರಿಯಾಯೋಜನೆ ವರ್ಗಾವಣೆ ಮಾಡ್ತೀರಿ, ಕ್ರಿಯಾಯೋಜನೆ ಬದಲಾವಣೆ ಮಾಡ್ಕೋತೀರಿ. ಅಧಿಕಾರಿಗಳಿಗೆ ಕೇಳಿದರೆ ಇವತ್ತು ಶಾಸಕರು ಮತ್ತು ಆ ಶಾಸಕರ PAನ ಮೇಲೆ ಆರೋಪ ಮಾಡ್ತಾರೋ. ಅವರೇ ಹೇಳಿದಾರು ಬದಲಾವಣೆ ಮಾಡಕಂತ ಹೇಳ್ತಾರೆ. ನಾವು ಶಾಸಕರ PAಗೆ ಏನು ಅರ್ಹತೆ ಐತ್ರಿ? ಶಾಸಕರ PAನ ಮಾತು ಕೇಳೋದಾದ್ರೆ ನಿಮ್ಗೆ ಯಾಕೆ ಗೋರ್ಮೆಂಟ್ ಪಗಾರ 60,000 ಲಕ್ಷ ಗಂಟೆ ಪಗಾರ ಕೊಟ್ಟಿಟ್ಟೈತಿ? ಶಾಸಕರ ವಿಚಾರ ಮಾಡಿ ಅವ್ರ ಗಮನಕ್ಕೆ ತಂದು ಬದಲಾವಣೆ ಮಾಡ್ಕೋಬೇಕಾಗಿತ್ತು. ನೀವು ಇಲ್ಲಿ ಜನರದ ಪರಿಶೀಲನೆ ಮಾಡ್ಕೊಂಡು ಬದಲಾವಣೆ ಮಾಡ್ಕೋಬೇಕಾಗಿತ್ತು. ಇಲ್ಲಿ ಸಮಸ್ಯೆ ಇರಲಿಲ್ಲ ಅಂದ್ರೆ ಬದಲಾವಣೆ ಮಾಡೋಕೆ ನಿಮ್ಗೆ ಅವಕಾಶ ಮಾಡ್ಕೋಬೇಕಾಗಿತ್ತು. ಅದನ್ನು ಬಿಟ್ಟು ಶಾಸಕರ ಮಾತು ಕೇಳಿ ಶಾಸಕರ PA ಬೇಕಾದ ಹೇಳ್ತಾನಂತೇಳಿ ಅವ ಇಲ್ಲಿ ಮಡ್ಡಿ ಪ್ಲಾಟ್ ಅಂದ್ರೆ ಇದು ಭಾಳ ಗಂಭೀರವಾದಂಥ ಪರಿಸ್ಥಿತಿ ಐತಿ ಇವತ್ತು. ಅದಕ್ಕೆ ಸುಮಾರು 100 ಜನ ಸೇರಿ ಇವತ್ತು ನಾವು DC ಅವ್ರಿಗೆ ಕಂಪ್ಲೀಟ್ ಮಾಡ್ತೀವಿ. ಏನಪ್ಪ ಅಂದ್ರೆ ಶಾಸಕರ PA ನವೀನ್ ಚನಾಳ್ ಅನ್ನುವಂಥವ ಇವತ್ತು ಈ ಮಡ್ಡಿ ಪ್ಲಾಟ್ ಅಂದ್ರೆ ಬೇಕಾದ ಕಾಮಗಾರಿಗಾರಲಿ ಇದನ್ನು ಬಂದು ಹಿಡಿಸೋ ಕೆಲಸ ಇವತ್ತು ಬಹಿರಂಗವಾಗಿ ಮಾಡಾಕ್ತಾನೋ, ಅಧಿಕಾರ ದುರ್ಬಳಕೆ ಮಾಡಾಕ್ತಾನೆ ಶಾಸಕರದ. ಅದಕ್ಕೆ ಈ ವ್ಯಕ್ತಿ ಮೇಲೆ ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿ DC ಅವ್ರಿಗೆ ಕಂಪ್ಲೀಟ್ ಮಾಡ್ತೀವಿ ನಾವು. ಅಲ್ರಿ, ಒಬ್ಬ ವ್ಯಕ್ತಿ ಮಾತು ಕೇಳಿ ಅವನು ಇಡೀ ಅನುದಾನ ಬದಲಾವಣೆ ಮಾಡ್ತೀನಿ ಅಂದ್ರೆ ಇಲ್ಲಿ ನಾವು ಕುಡಿಯೋ ನೀರಿಂದ ಯಾವ ರೀತಿ ಇದನ್ನು ಮಾಡಬೇಕು? ಜನ ಎಲ್ಲಿ ಹೋಗಿ ನೀರು ತರಬೇಕು? ಒಬ್ಬ ಅಧಿಕಾರಿ ಹೇಳ್ತಾನೋ, ಇಂಜಿನಿಯರ್ ಹಳ್ಳಿಯಿಂದ ಲಿಫ್ಟಿಂಗ್ ಇದ್ದಂಥ ಹಳ್ಳಿಗಳಿಗೆ ನಾವು ಬೋರ್ ಹೊಡೆದು ಕೊಡಕ್ಕೆ ಬರಂಗಿಲ್ಲ ಅಂತೇಳಿ. ನಮ್ಮ ಮಡ್ಡಿ ಪ್ಲಾಟಿಗೆ ಎಲ್ಲಿ ಲಿಫ್ಟಿಂಗ್ ಹಾಕೈತಿ ತೋರಿಸ್ಕೊಡ್ಬರಿ ನೀವು. ಕೇವಲ 13 ಮನೆಗಳಿಗೆ ನೀರು ಬರ್ತೈತಿ. ಅದನ್ನು ಬಿಟ್ಟರೆ ಈ ಕಡೆ ಮೇಲೆ ಯಾವುದೇ ಮನೆಗೆ ಏರಂಗಿಲ್ಲ ನೀರು. ಲಿಫ್ಟಿಂಗ್ ಮಾಡಿದ್ರು ಮೋಟ್ರ್ ಅಳವಡಿಸಿ ಲಿಫ್ಟಿಂಗ್ ಮಾಡಿದ್ರು ನೀರು ಬರವಲ್ತ. ಅಂಥದ್ರೊಳಗೆ ನೀವು ಈ ರೀತಿ ಸುಳ್ಳು ಆಶ್ವಾಸನೆ, ಸುಳ್ಳು ಭರವಸೆ ಪುರಾಣ ಹೇಳಕತ್ತೀರಿ ಅಂದ್ಮಲ್ತ ನಾವು ನಿಮ್ಮ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ಜಿಲ್ಲಾಧಿಕಾರಿಗಳು ಕಚೇರಿ ಮುಂದೆ ಧರಣಿ ಮಾಡ್ತೀವಿ. ಇವತ್ತು ಶಾಸಕರ PA ನವೀನ್ ಚನಾಳ್ ಅನ್ನುವಂಥವ ಮಡ್ಡಿ ಪ್ಲಾಟ್ದಾಗ ಬೇಕಾದಂಥ ಕಾಮಗಾರಿಗಳಿಗೆ ಬರಲಿ ಅದನ್ನು ಬಂದು ಇಡಿಸೋದು. ಇವತ್ತು ಬಸ್ ಸ್ಟ್ಯಾಂಡ್ ಬಂದು ಇಟ್ಟಿದ್ದವ ನವೀನ್ ಚನಾಳಿಗೆ ಮಾತು ಕೇಳಿ ಇವತ್ತು ಶಾಸಕರು ಆ ರೀತಿ ಬಂದಿಟ್ಟಾರ. ಇವತ್ತು ಕುಡಿಯೋ ನೀರಿಗೂ ಕಲ್ಲು ಹಾಕಾಕತ್ತಾರೆ. ಇವತ್ತು ನೀವು ಎಷ್ಟು ದಿನ ಮಡ್ಡಿ ಪ್ಲಾಟ್ ಜನರಿಗೆ ಕಲ್ಲು ಹಾಕವ್ರದಿರಿ? ನಾನು ಒಬ್ಬನ ಸಂಬಂಧ ಗದಿಗೆಪ್ಪ ಧಾರವಾಡ ನೀವು ಯಾವ ಮಗ ಬಂದ್ರು ಎದುರ್ಸಾಕಾಗೋದಿಲ್ಲ. ಶಾಸಕರಿಗೆ ಓಪನ್ ಚಾಲೆಂಜ್. ನೀವು ಎಲ್ಲರೂ ಏನಾರು ಮಾಡಿ ಎಲ್ಲರೂ ಕೂತು ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಅವ್ರಿಗೆ ಒತ್ತಡ ಹಾಕಿ ಕಾಮಗಾರಿಗಳು ಬಂದು ಬಿಡೋದ ಅಂತಂದ್ರೆ ನೀವು ಚುನಾವಣೆ ಇದು ಬರೀ ಕೇವಲ 2023 ಚುನಾವಣೆ ಗೆದ್ದಿರ್ಬೋದು. ಇನ್ನು ಹಳ್ಳಿ ಒಳಗೆ ಅಡ್ಡಾಡಕ್ಕೆ ಗಂಭೀರ ಪರಿಸ್ಥಿತಿ ಆಗತ್ತೆ. ನಿಮಗೆ ಎಚ್ಚರಿಕೆ ಇದೆ. ಜನ ಸಿಡ್ದೆತ್ತಂದ್ರೆ ಸಾರ್ವಜನಿಕ ಕೆಲಸ ಬಂದಿಡ್ತೀರಿ. ಯಾರು ನಿಮ್ಮ ಮನೆಯಿಂದ ಕೊಡ್ತೀರಿ? ಏನು ನಿಮ್ಮ ಫ್ಯಾಕ್ಟ್ರಿ ಆಫೀಸಿಂದ ತಂದು ಕೊಡ್ತೀರಿ? ನಮಗೆ ಬಸ್ ಸ್ಟ್ಯಾಂಡ್ ಶಾಸಕರ ಅನುದಾನದಾಗ ಇಟ್ಕೋ ತಿಳಿತು, ಅದನ್ನು ಇಟ್ಕೊಂಡಿರಿ, ಪೂಜೆ ಮಾಡಿದ್ರಿ, ಕಟ್ಟಡ ಪ್ರಾರಂಭ ಮಾಡಿದ್ರಿ, ಅದ್ರ ಬಂದಿಟ್ರಿ. ಇವತ್ತು ಅದೇ ಕ್ರಿಯಾಜನೆ ಶಾಸಕರ ಅನುದಾನದೊಳಗೆ ಬಂದಂಥ ಗೋರ್ಮೆಂಟ್ದಿಂದ ಅನುದಾನದ ಕುಡಿಯೋ ನೀರಿಗೆ ಬಂದಂಥ ಅನುದಾನದೊಳಗೆ ಮಡ್ಡಿ ಪ್ಲಾಟಿಗೆ ಪ್ಲಸ್ಸಿಂಗ್ ಇಟ್ಕೊಂಡಿದ್ದು ಹಳೆ ಬೋರ್ ರೀಚಾರ್ಜ್ ಮಾಡಿ ಪ್ಲಸ್ಸಿಂಗ್ ಮಾಡಿಸುವ ಸಂಬಂಧ ಅನುದಾನ ಇಟ್ಟರೆ ಅಂದ್ರೆ ಅದನ್ನೂ ಕ್ರಿಯಾಜನೆ ನೀವು ಅಧಿಕಾರಿಗಳು ಒತ್ತಡ ಹೇರಿ ಬಂದ್ ಮಾಡ್ತೀರಿ ಅಂದ್ರೆ ಇದು ಅಂಥ ನಾಲಾಯಕಿ ಪರಿಸ್ಥಿತಿ. ಇದು ಇವತ್ತು ಶಾಸಕರು ಏನು ಮಾಡಕತ್ತೀರಿ? ಇದು ಇಂಥ ಗುಂಡಾಗಿರಿ ರಾಜಕೀಯ ಬೇಡಾಗಿತ್ತಿದು. ತಿದ್ದುಕೋಲಿಲ್ಲ ಅಂದ್ರೆ ಗುಂಡಗಲ್ಲ ತೊಗೊಂಡು ಮನೆಗೆ ಬರ್ತೀವಿ ನಾವು. ಹೇಳ್ತೀನ ಜನ ಮೆಟ್ಟು ತೊಗೊಂಡು ಹೊಡಿತಾರೆ ನಿಮ್ಮ ಪ್ರತಿಯೊಬ್ಬರು. ನೀನು ನಾಚಿಗೆ ಬರ್ಬೇಕ್ರಿ ನಿಮಗೆ. ಬಡಬಗ್ರಿ ಏನು ಯಾವ ರೀತಿ ಬದುಕಬೇಕು ಅನ್ನೋದು ಅರಿವು ಇಲ್ಲ ನಿಮ್ಗೆ. ಓಟ್ ಹಾಕಿಲ್ಲ ಯಾರು. ನಿಮ್ಮ ಓಟ್ ಹಾಕಿ ಗೆಲ್ಲಿಸಿದ ಪರಿಣಾಮ ಇವತ್ತು ನಮ್ಮ ಚಪ್ಪಲ್ ತೊಗೊಂಡು ನಮ್ಗೆ ಬಡ್ಕೋಬೇಕಾಗಿತ್ತು. ನಾಚಿಕೆರೆ ಬರಲಿ ಐದು ಇವತ್ತು. ಅದಕ್ಕೆ ನೀವು ಶಾಸಕರು ಇದನ್ನು ಗಂಭೀರವಾಗಿ ಪರಿಗಣನೆ ಮಾಡಿಕೊಂಡೆ ಸೂಕ್ತ ಕ್ರಮ ಕೈಗೊಂಡು ಬೋರ್ವೆಲ್ ಹೊಸದು ರೀಚಾರ್ಜ್ ಮಾಡೋದು, ಪ್ಲಸ್ಸಿಂಗ್ ಮಾಡೋದು ಅಥವಾ ಹೊಸದಾರಿ ಮಾಡೋದವ್ರು ಮಾಡಿರಿ. ಇಷ್ಟಕ್ಕೆ ನೀವು ಇದನ್ನು ಸುಧಾರಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದೊಂದನ ಗಚ್ಚ 100ಕ್ಕೆ 100 ಹೇಳ್ತೇನೆ, ಜನ ಮೆಟ್ಟು ತೊಗೊಂಡು ಹೊಡ್ಯಾಕೆ ಬರ್ತಾರ್ರಿ. ಅದಕ್ಕೆ ಇದು ಎಚ್ಚರಿಕೆ ಇದೆ ನಿಮಗೆ. ಬಸ್ ಸ್ಟ್ಯಾಂಡ್ ಅವ್ರು ಬಿಸಿಲಾಗ ಕೂತು ಮಂದಿ ಸಂಚಾರ ಮಾಡ್ದೈತಿ ಇವತ್ತು ಬಿಸಿಲಾಗ. ಅದು ಅರಿವು ಇಲ್ಲ ನಿಮಗೆ. ಇವತ್ತು ಮಳೆಗಾಲ ಪ್ರಾರಂಭ ಆಯ್ತು, ಮಳೆಯಾಗ ಕುಂಡಿರ್ಬೇಕಾಗತ್ತೆ.
ಯಾವ ಕಾರಣಕ್ಕೆ ಬಂದಿರ್ತಿ ಪೂಜೆ ಮಾಡೋದು ಅನುದಾನ ಬಂದಿರ್ಲಿಕ್ಕೆ ಪೂಜೆ ಯಾಕೆ ಮಾಡೋದ್ರಿ ಪಬ್ಲಿಸಿಟಿ ನಿಮ್ಮದಿದೇನ ಪಬ್ಲಿಸಿಟಿ ಫೋಟೋ ಪೋಸ್ ಕೊಟ್ಟು ಹೋದ್ರೆ ಆತರ ಬಸ್ ಸ್ಟ್ಯಾಂಡ್ ಯಾಕೆ ಮುಗಿಸ್ಲಿಲ್ಲ ಬಂದು ಇಡ್ತೀರಿ ಮತ್ತೆ ಏನಾರ ಕೇಳಿದ್ರೆ ಕಂಪ್ಲೇಂಟ್ ಮಾಡಿಸ್ತೀರಿ ನನ್ನ ಮೇಲೆ ಎಷ್ಟು ದಿನ ಕಂಪ್ಲೇಂಟ್ ಮಾಡಿಸೋರ್ದ್ರಿ ನೀವು ಇದು ಎಚ್ಚರಿಕೆ ಇದು ಶಾಸಕರಿಗೆ ಶಾಸಕರ ಪಿ ಎ ನವೀನ್ ಚಳಾನೋ ಅಂತ ನಾಲಾಯಕಿಗಿದೆ ನೀವು ಸೀದಾ ಕಾಮಗಾರಿ ಪ್ರಾರಂಭ ಮಾಡಿದ್ದು ಮಾಡ್ಬೇಕದನ್ನ ಬಂದು ಇಟ್ಕೊಂತು ನಾನು ಒಬ್ಬನ ಸಂಬಂಧ ನಾವೊಬ್ಬ ಬಿ ಜೆ ಪಿ ರಾಜೀನಾಮೆ ಕೊಟ್ರೆ ಏನಾಯ್ತು ಓಟ್ ಹಾಕಿದವ್ರು ಎಲ್ಲ ಇದಾರಲ್ಲ ಇವ್ರ ಇದು ಎಚ್ಚರಿಕೆ ಇದೆ ನಿಮಗೆ ಇಲ್ಲಾಂದ್ರೆ ಸೀದಾ ನಾವು ನಿಮ್ಮ ಆಫೀಸ್ ಮುಂದೆ ಧರಣಿ ಕೊಂಡಿರ್ತೀವಿ ಹೋರಾಟ ಕಚ್ಚಿ ಮುಂದೊಂದು ದಿನ ನೀವು ಹಳ್ಳಿಯಾಗ ಬಂದ್ರು ಅವಾಗ ನಿಮಗೆ ಯಾವ ರೀತಿ ತಿರಿ ಹಚ್ಚಬೇಕು ನಿಮ್ಮ ಅಡಮಾಳಿ ಮೂರು ಕಳಿಸ್ಬೇಕು ಅನ್ನೋದು ಅವಾಗ ನಾವು ನಿರ್ಧಾರ ಮಾಡ್ತೀವಿ ಇದನ್ನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಾಳಿಂದ ನಾಳೆ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿ ಆಗಬೇಕು ಎಲ್ಲರೇ ನಮಗೇನು ಸಂಬಂಧ ಇಲ್ಲ ಅನುದಾನ ಬಂದಿಲ್ಲ ಅಂತ ಅನುದಾನ ಬಂದಿದ್ದು ಕ್ರಿಯಾಜನೆ ತೊಗೊಂಡು ಅದೇ ಹಳೆ ಕ್ರಿಯಾಜನೆ ತೊಗೊಂಡು ನಿಮ್ಮ ಮೇಲೆ ಕೋರ್ಟ್ಗೆ ಅಪೀಲ್ ಹೋದ್ರೂ ಹೋಗ್ತೀವಿ ನಾವು ನಮ್ಮ ಕಡೆ ಎಲ್ಲ ದಾಖಲೆ ಇದಾವೆ ಯಾರು ಮಾತು ಕೇಳಿ ಈ ರೀತಿ ಗುಂಡ ರಾಜಕೀಯ ಮಾಡಕತ್ತೀರಿ ಇದೇ ಕಡೆಯದು ಇದು ಆಗ್ಬೇಕಿದೆ ಪ್ರತಿಯೊಂದು ವಿಷಯದಾಗ ಮಲ್ಟಿ ಪ್ಲಾಟ್ದಾಗ ಇಬ್ಬರೇ ಇದು ಇಂಥದ ರಾಜಕೀಯ ಮಾಡಕತ್ತೀರಿ ನೀವು ಒಬ್ರು ಯಾರು ಮಾತು ಕೇಳಿ ಇಂಥ ಬಡಬಗರಿಗೆ ಎಲ್ಲರಿಗೆ ಬೀದಿಗೆ ತಂದಿಡಾಕ್ತೀರಿ ಅವ್ರು ಬಾಳೆನ ಅದಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಂಡು ಸೂಕ್ತ ಕ್ರಮ ಕೈಗೊಳ್ರಿ ಇವತ್ತು ನಾಳೆ ಬೋರಿಂದ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು ಆಗದಿದ್ರೆ ನಮ್ಮ ಮ್ಯಾಲೆ ಎಷ್ಟು ಮಂದಿ ಮೇಲೆ ಕೇಸ್ ಮಾಡ್ರಿ ನಾವು ತಯಾರಿದೆವು ಸ್ಟೇಷನ್ಗೆ ಬಂದು ಕೊಡಿರ್ತೀವಿ ನೀವು ಎಲ್ಲಿ ಕೇಸ್ ಮಾಡ್ತಿರಲ್ಲ ಹೇಳ್ರಿ ಅಗಾವ ಬಂದು ಕೊಂಡಿರ್ತೀವಿ ನಾವು